ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಚಾಮುಂಡಿ ಬೆಟ್ಟಕ್ಕೆ. ಸೊ ಅದರದ್ದು ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಕಾರ್ತಿಕ್ ಸೋಮವಾರ ಏನು ಸ್ಟಾರ್ಟ್ ಆಗಿದೆ, ಕಾರ್ತಿಕ್ ಸೋಮವಾರದ ಉದ್ದೇಶಕ್ಕೋಸ್ಕರ ನಾವು ಹೋಗ್ತಾ ಇರೋವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಮತ್ತು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ಈ ಕಾರ್ತಿಕ್ ಸೋಮವಾರದಲ್ಲಿ. ಇದರ ವೈಶಿಷ್ಟ್ಯ ಏನು ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳ್ಕೊಂಬರ್ತೀನಿ. ಖಂಡಿತವಾಗ್ಲೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಷಾಢ ಸ್ಟಾರ್ಟ್ ಆಯಿತು ಅಂದರೆ ಹೆಂಗಿರುತ್ತೆ ಈ ಒಂದು ಬೆಟ್ಟದಲ್ಲಿ, ಅದೇ ರೀತಿ ನಾನು ಮೊದಲು ಬಂದುಬಿಟ್ಟು ಇಲ್ಲಿ ಪಾದದ ಅಮ್ಮನವರ ದೇವಸ್ಥಾನ ಅಂದರೆ ಚಾಮುಂಡಿ ಬೆಟ್ಟದ ಕೆಳಗಡೆನೇ ಇದೆ. ಸೊ ಈ ದೇವಸ್ಥಾನ ನೀವು ಯಾವಾಗಲೂ ನಾನು ಹಾಕ್ತಾನೆ ಇರ್ತೀನಿ, ನೋಡ್ತಾನೆ ಇದ್ದೀರಾ. ಸೊ ನಾನು ಬೆಟ್ಟಕ್ಕೆ ಹೋಗ್ತೀನಿ, ಮೊದಲು ಫಸ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ನಂತರ ನಾನು ಬೆಟ್ಟಕ್ಕೆ ಹೋಗ್ತೀನಿ. ಸೊ ಇದೊಂದು ಚಿಕ್ಕದಾಗಿ ಒಂದು ಲಾಗ್ ಹೋಗಿರುವಂಥದ್ದು. ಸೊ ನಾನು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಯಾವಾಗಲೂ ಪಾದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂದ್ರೂ ನಾನು ಪಾದಯಾತ್ರಕ್ಕಾದ್ರೂ ಹೋಗ್ತೀನಿ. ಸ್ವಲ್ಪ ಏನೋ ಒಂಥರ ನೆಮ್ಮದಿ. ಮಂಗಳವಾರ ಇವತ್ತು, ಸೊ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಈ ಥರ ಒಂದು ಧೂಪ ಹಾಕೋದ್ರಿಂದ 4 ಕಾಸು ಲಾಭ, ಮತ್ತು ಅವ್ರದ್ದೊಂದು ಜೀವನ, ಒಂದು ಬಡ ಕುಟುಂಬದ ಜೀವನ ನಡೆಯೋದಕ್ಕೆ ಒಂದು ಇದಾಗುತ್ತೆ. ಸೊ ಇದು ನಮ್ಮ ಆಚರಣೆ ಅಲ್ಲದೆ ಹೋದರೂ ಏನೋ ನಮ್ಮ ಭಕ್ತಿನ ಅಲ್ಲಿ ಪ್ರದರ್ಶನ ಮಾಡೋದು, ನಮ್ಮ ಭಕ್ತಿನ ಅಲ್ಲಿ ತೋರಿಸುವಂಥ ಒಂದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ದೇವರಿಗೆ ನಾವು ಹತ್ರ ಆಗೋಕ್ಕೆ ಇದು ಮಾಡ್ತೀವಿ. ನಂತರ ನಾನು ಬಂದ್ಬಿಟ್ಟು ಏನಪ್ಪ ಅಂತೇಳಿದ್ರೆ ಮಹಾಬಲೇಶ್ವರನಿಗೆ ಹೋಗ್ತಾಯಿದ್ದೀನಿ. ಸೊ ಚಾಮುಂಡೇಶ್ವರಿ ದರ್ಶನ ಆಯಿತು, ಈಗ ಈಶ್ವರನ ದರ್ಶನ ಮಾಡಬೇಕು ಅಲ್ವಾ. ಸೊ ಅಲ್ಲಿ ಹೋಗಿ ನಾನು ಬಂದ್ಬಿಟ್ಟು ಪೂಜೆ ಮಾಡಬೇಕಿತ್ತು. ಬೂದುಗುಂಬಳಕಾಯಿದ್ದು ಪೂಜೆ ದೀಪದ್ದು. ಸೊ ಬೂದುಗುಂಬಳನ್ನೆಲ್ಲನೂ ಇದು ಮಾಡಿ ಅದರದ್ದು ಬತ್ತಿ ಹಾಕಿ ಎಣ್ಣೆ ಹಾಕಿ ಪೂಜೆ ಮಾಡಬೇಕು. ಪೂಜೆ ಮಾಡಾದ್ಮೇಲೆ ಇನ್ನು ಮುಂದೆ ಕೆಲಸ ಇದು ಮಾಡೋಣ ಅಂದ್ಕೊಂಡು ತೀರ್ಮಾನ ಮಾಡಿ ಪೂಜೆ ಮಾಡಿದೆ. ಸೊ ಯಾಕೆಂತೇಳಿದ್ರೆ ನಮಗೆ ಶಿವನಿಗೆ ಅಚ್ಚುಮೆಚ್ಚಾದಂಥದ್ದು ಬಿಲ್ಪತ್ರೆ. ಬಿಲ್ಪತ್ರೆ ಇರುವಂಥ ಒಂದು ಕಟ್ಟೆ. ಯಾಕಂದರೆ ಇವಾಗ ನಾವು ಅರಳಿ ಕಟ್ಟೆನೇ ಯಾವ ಥರ ನೋಡ್ತೀವಿ ಹಾಗೇ ಶಿವನ ಒಂದು ಇದರಲ್ಲಿ ಬಿಲ್ಪತ್ರೆ. ಯಾಕಂದರೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ಹತ್ತಿರವಾದಂಥ ಶಿವನ ದೇವಸ್ಥಾನ ಇದು. ಇದರ ಹಿಂದೆಯೇ ಬಂದ್ಬಿಟ್ಟು ವಿಷ್ಣುವಿನ ದೇವಸ್ಥಾನವೂ ಸಹ ಇದೆ. ಸೊ ನಾವು ತುಂಬ ಕಡೆ ಎಲ್ಲ ಹೋಗಿದ್ದೀವಿ, ತುಂಬ ಕಡೆ ನೋಡಿದ್ದೀವಿ. ಆದರೆ ಇಲ್ಲಿ ಎರಡೂ ಒಂದೇ ಅಕ್ಕಪಕ್ಕನೇ ಇರೋದು ತುಂಬ ಒಂದು ವೈಶಿಷ್ಟ್ಯತೆ ಇದೆ.
ಇವತ್ತು ಕಾರ್ತಿಕ ಸೋಮವಾರ, ಸೊ 2ನೇ ಸೋಮವಾರ. ಸೊ ತುಂಬ ಖುಷಿ ಅನಿಸುತ್ತೆ, ನಮಗೆ ಪ್ರಸಾದ ಸಿಕ್ತು. ಸೊ ಪೊಂಗಲ್ ಮಾಡಿದರು, ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ದೇವ್ರ ಪ್ರಸಾದ ಅಂತ ಹೇಳಿದ್ರೆ ತುಂಬ ಇಷ್ಟ. ನಾನು ಯಾವಾಗಲೂ ದೇವ್ರ ಪ್ರಸಾದ ಹುಡುಕೊಂಡೋಗಿ ತಿಂತೀನಿ. ಸೊ ನನಗೆ ಎಲ್ಲ ಟೈಮಲ್ಲಿ ದೇವ್ರ ಪ್ರಸಾದ ಚೆನ್ನಾಗಿ ಸಿಗುತ್ತೆ. ಇದ್ರ ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಇದರಲ್ಲಿ ಪ್ರಸಾದಕ್ಕೆ ಬರೋರು ಯಾರಾದರೂ 500, 1000, 100 ರೂಪಾಯಿನೋ ನೀವು ದಾನವಾಗಿ ಕೊಟ್ಟರೆ ಅದನ್ನು ಮುಖಾಂತರನೂ ನೀವು ಊಟವನ್ನು ಇದು ಹಾಕ್ಸೋಂಥ ವ್ಯವಸ್ಥೆನ ಇದು ಮಾಡ್ತಾರೆ. ಜೊತೆಗೆ ಬಂದ್ಬಿಟ್ಟು ಇಲ್ಲಿ ಯಾರಾದರೂ ದಾನಿಗಳಿದ್ದು ಕಾಳು ಅದು ಕೊಡ್ಬೋದು. ಚಾಮುಂಡಿ ಬೆಟ್ಟದಲ್ಲಿ ತುಂಬ ಖುಷಿ ಅನಿಸ್ತದೆ. ಸೊ ಮನೆಗೆ ಹೋಗ್ತಾ ಇದ್ದೀನಿ. ಹೀಗೆ ನನ್ನ ಈ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಾನು ವೆಲ್ ವಿಷರು, ಗೈಡು, ಫ್ರೆಂಡು ಏನೋ ಅಂದ್ಕೊಂಡು ಕಾಲ್ ಮಾಡಿ.